ಹೇಳ್ತೀನಿ 66 ಅನ್ನೋದು ನಿಮ್ಮ ಅಪ್ಲಿಕೇಶನ್ ನಂಬರ್. ಗಿರೀಶ್ ಕುಮಾರ್ 5 ನಂಬರ್ ಟೇಬಲ್. ಅಣ್ಣ ಬಾಯಿಲಿ ಇದೆಲ್ಲ ಟೇಬಲ್ ತೆಗೀರಿ, ಟೇಬಲ್ ಎಲ್ಲ ತೆಗಿದ್ರು. ಮೇಲಿರೋದು ಕಸ ತೆಗಿವರೆಗೂ ಸಂಬಂಧ ಇಲ್ಲ. ಆಮೇಲೆ ಯಾರೋ 15, 16 ನಂಬರ್ ಇತ್ತು ಅಂದ್ಕೊಳ್ಳಿ ನಿಮ್ ಇದ್ರಲ್ಲಿ, 15 ಕೂತ್ಕೊಂಡು ಅಂತ ಬೇಕಾಗಿಲ್ಲ. ಇಲ್ಲಿ ಆ ನಂಬರ್ ಹೇಳ್ತೀವಿ ನಾವು. ಈ ಟೇಬಲ್ಗೆ ಹೋಗಿ ಅಂದಾಗ ನೀವು ಆ ಟೇಬಲ್ಗೆ ಹೋಗ್ತೀರಾ ಅಷ್ಟೇ. ಅದನ್ನ ನೋಡ್ಬಿಟ್ಟು ಹುಡುಗ ಇಂಥ ಟೇಬಲ್ಗೋ ಹುಡುಗಿ ಇಂಥ ಟೇಬಲ್ಗೋ ನಾವು ಹೋಗಿ ಮಾತಾಡ್ತೀವಿ ಅಂದ್ರೆ ನಿಮ್ಗೆ ಆ ಟೇಬಲ್ ಕಳಿಸ್ಕೊಡ್ತೀವಿ. ಡೌಟ್ ಆದ್ರೆ ನನ್ನನ್ನು ಕೇಳಿ, ನಾವು ಈಚೆ ಕೂತಿರ್ತೀನಿ, ನಿಮ್ಗೆ ಹೇಳ್ತೀನಿ ಎಲ್ಲಾನು. ಗೊತ್ತಾಯ್ತಾ? ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಉದಾಹರಣೆ ಈ ಹುಡುಗಿ ಹೆಸರು ಇರ್ಲಿ, ಸ್ವಲ್ಪ ಚೆನ್ನಾಗಿ ಲೈಟಿಂಗ್ ಮಾಡಿ ಮಾಡೋಣ. ಒಂದು ಹೆಣ್ಣು ಜೊತೆಯಲ್ಲಿ ಇಬ್ರು, ಒಂದು ಗಂಡು ಜೊತೆಯಲ್ಲಿ ಇಬ್ರು, 3 ಸೀಟ್ ಇದೆ. ಈ ಕಡೆ ಗಂಡಾದ್ರು ಈ ಕಡೆ ಹೆಣ್ಣಾದ್ರು ಕುತ್ಕೋಬಹುದು. ನಮ್ಮವ್ರು ಒಬ್ರು ಇರ್ತಾರೆ. ನಮ್ಮವ್ರ ಪಾತ್ರ ಏನಂದ್ರೆ, ನಿಮ್ಮಿಬ್ಬರಿಗೂ ಕೂಡ ಸಮಾಧಾನ ಹೇಳುವಂತ ಅಷ್ಟೇ ಅವ್ರ ಪಾತ್ರ. ನಿಮ್ಗೇನಾದ್ರೂ ವಿಷಯಗಳು ಬೇಕಂದ್ರೆ ಅವರು ಕಾಂಪ್ರಮೈಸ್ ತರ ಮಾತಾಡ್ತಾರೆ. ತೀರ್ಮಾನ ನಮ್ಮವ್ರಲ್ಲ. ನೀ ಈ ಹುಡುಗಿನ ಮದುವೆ ಆಗೋ, ನೀವು ಆ ಹುಡುಗನ ಮದುವೆ ಆಗೋ, ಅದೆಲ್ಲ ನಮ್ ಕೆಲಸ ಅಲ್ಲ, ನಿಮ್ದಲ್ಲ. ನಾನು ಹೇಳ್ತಾ ಇರೋದು ವಾಲಂಟಿಯರ್ಸ್ಗೆ. ನಗನಗದ ಅವ್ರು ಏನೇ ಹೇಳಿದ್ರು ಮಾಡುವಂತ ತಾಳ್ಮೆ ಇದ್ರೆ ಮಾತ್ರನೇ ಕುತ್ಕೋಬೇಕು. ನೀವು ನಿಮ್ಮ ಅರ್ಜೆಂಟ್ ಅನ್ನ ಮಾಡಂಗಿದ್ರೆ ಈಗಲೇ ಹೋಗ್ಬಿಡ್ಬೋದು. ಅರ್ಜೆಂಟ್ ನಾವು ಮಾಡಂಗಿಲ್ಲ. ಅವರು 5 ನಿಮಿಷ ನೋಡ್ತಾರೋ, 10 ನಿಮಿಷ ನೋಡ್ತಾರೋ, 15 ನಿಮಿಷ ಎಷ್ಟು ಮಾತಾಡಿದ್ರು ನನ್ನ ಲೆಕ್ಕದಲ್ಲಿ 5-6 ನಿಮಿಷದ ಮೇಲೆ ಮಾತಾಡೋದಿಲ್ಲ. ಅವ್ರಿಗೇನಾದ್ರು ಚೆನ್ನಾಗಿದೆ ಅಂದ್ರೆ ಹೊರಗಡೆ ಮಾತಾಡ್ಬೋದಾರೆ. ಅದಕ್ಕೆ ಆ ಜಾಗ ಇದೆ. ಇಲ್ಲಿ ಕುತ್ಕೊಂಡು ಮಾತಾಡಬಾರ್ದು. ಚರ್ಚೆ ಎಲ್ಲ ಇಲ್ಲಿ ಬೇಡ. ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀವಿ, ಇಂಥವ್ರು ಅಂತ ಇಲ್ಲಿ ಹೇಳಿಸ್ತೀನಿ ಏನಂತ. ಅದಕ್ಕೆ ಲೇಟ್ ಅಂತ ಹೇಳ್ತಾ ಇರೋದು ಅವ್ರಿಗೆ. ಈಗ ನಮ್ಮವ್ರು ಏನ್ ಮಾಡ್ತಾರೆ ಅಂದ್ರೆ, ಉದಾಹರಣೆ, ನೀವು ಅಲ್ಲಿಂದ ಬರ್ಕೊಡುವಂತ ಜಾತಕವನ್ನ ಈ ಹುಡುಗ ಅಥವಾ ಹುಡುಗಿ ಇಲ್ಲಿಂದ ನಡ್ಕೊಂಡು ಬರುವಾಗ ಆ ಜಾತಕದ ವಿವರಗಳನ್ನ ನಿಮ್ಗೆ ಹೇಳ್ತಾರೆ. ಕೇಳಿಸ್ಕೋಬೇಕು ನೀವು ಅದನ್ನ. ಈ ಹುಡುಗಿ ಕೊಡಿ, ಜಾತಕ ಕೊಡಿ, ಬೇಡ. ನೀವು ಇಲ್ಲೊಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸ್ ಅಲ್ಲೇ ನಿಂತ್ಕೋಬೇಕು. ಅವಾಗಲೇ ನಿಮ್ಗೆ ವಿಶ್ವಕರ್ಮನು ನಿಮ್ ಪಕ್ಕದಲ್ಲಿ ಇದ್ದಂಗೆ ಕಾಣಿಸುತ್ತೆ. ನೀವು ಅದ್ರ ಒಳಗಡೆ ಬಿಟ್ಟು ಈ ಕಡೆ ಆ ಕಡೆ ಬಂದ್ರೆ ವಿಶ್ವಕರ್ಮನಿಗೆ ಅಡ್ಡ ಬಂದಂಗೆ ಆಗುತ್ತೆ. ಅಷ್ಟೇ, ಕರೆಕ್ಟ್. ನಮ್ಮ ಸಮಾಜದಲ್ಲಿ ಹುಡುಗನಿಗೆ ಹುಡುಗಿ, ಹುಡುಗಿಗೆ ಹುಡುಗ, ಅವರು ಸಂಬಂಧ ಕುದುರಿಸ್ಕೊಳ್ಳುವಂಥ ಕಮ್ಯುನಿಕೇಷನ್ ಗ್ಯಾಪ್ ಭಾಳ ಇದೆ. ಅದಕ್ಕೆ ಅವ್ರಿಗೆಲ್ಲ ಒಂದೇ ವೇದಿಕೆಯಲ್ಲಿ ತರಬೇಕು. ವಧುವರ ಮತ್ತು ಡೈವರ್ಸ್ ಆಗಿರೋರು, ಒಬ್ಬ ಗಂಡನ ಕಳ್ಕೊಂಡಿರುವಂಥವ್ರು, ಹೆಂಡತಿನ ಕಳ್ಕೊಂಡಿರುವಂಥವ್ರು, ಈ ಥರ ನಾನಾ ಸಮಸ್ಯೆಗಳು ಸಮಾಜದಲ್ಲಿದೆ. ಅವ್ರಿಗೆಲ್ಲ ಒಂದು ವೇದಿಕೆ ಮಾಡಬೇಕು ಅಂತ ನಾವು ಈ ಕೆಲಸ ಮಾಡಿದ್ದೀವಿ. ಎಲ್ಲರೂ ಸೇರಿ ಒಳ್ಳೇದಾಗ್ತಾ ಇದೆ. ತುಂಬ ಜನ ಬರ್ತಿದ್ದಾರೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಯಾವ್ದು ಬಹಳ ಜನ ಬರಬೇಕು, ನೋಡಬೇಕು, ವಿಚಾರಿಸ್ಬೇಕು, ಸಂಬಂಧಗಳನ್ನ ಗಟ್ಟಿ ಮಾಡ್ಕೊಂಡು ಮದುವೆ ಆಗಿ ಸಂತೋಷವಾಗಿ ಇರಬೇಕು.